ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋ ಎಲ್ಲರಿಗಾಗಿ ಅಲ್ಲ, ಧೈರ್ಯ ಇರುವವರಿಗೆ ಮಾತ್ರ ಕೊನೆಯವರೆಗೂ ನೋಡಿ. ಜನವರಿ 15ರಂದು ಸಂಜೆ 6:30 ನಂತರ ನಿಮ್ಮ ಜೀವನದಲ್ಲಿ ಶುರುವಾಗುವ ಘಟನೆಗಳು ಸಾಮಾನ್ಯವಲ್ಲ. ಇದು ಜ್ಯೋತಿಷ್ಯದ ಊಹೆಯೂ ಅಲ್ಲ, ಇದು ದೇವರು ತೆಗೆದುಕೊಂಡ ನಿರ್ಧಾರದ ಪರಿಣಾಮ. ನೀವು ಇಷ್ಟು ದಿನ ಅನುಭವಿಸಿದ ನೋವು, ಯಾರಿಗೂ ಹೇಳಲಾಗದೆ ಒಬ್ಬಂಟಿಯಾಗಿ ಸುರಿಸಿದ ಕಣ್ಣೀರು, ನಂಬಿದವರಿಂದಲೇ ಎದುರಾದ ದ್ರೋಹ, ಮೌನವಾಗಿ ಸಹಿಸಿಕೊಂಡ ಅವಮಾನ, ಇವೆಲ್ಲಕ್ಕೂ ಈಗ ಲೆಕ್ಕ ಶುರುವಾಗ್ತಾ ಇದೆ. ದೇವರ ತೀರ್ಪು ಅಂದರೆ ಶಿಕ್ಷೆ ಅಲ್ಲ, ಅದು ಶುದ್ಧ ನ್ಯಾಯ. ಕುಂಭರಾಶಿಯವರು ಕಳೆದ ಕೆಲ ತಿಂಗಳುಗಳಿಂದ ಒಳಗೊಳಗೆ ಕೂಗ್ತಾ ಇದ್ರು. ನಿಮ್ಮ ಒಳ್ಳೆಯತನವನ್ನೇ ದುರ್ಬಲತೆ ಅಂದ್ಕೊಂಡಿದ್ದವರು ಇದ್ರು. ಮುಖದ ಮುಂದೆ ನಗ್ತಾ ಇದ್ರು. ಹಿಂದೆ ನಿಮ್ಮ ಪತನಕ್ಕಾಗಿ ಪ್ರಾರ್ಥಿಸಿದವರು ಕೂಡ ಇದ್ರು. ಆದರೆ ಜನವರಿ 15 ಸಂಜೆ ನಂತರ ಅವರ ಮುಖವಾಡ ತಾನಾಗಿಯೇ ಬೀಳುತ್ತೆ. ನಿಮ್ಮ ಜೀವನದಲ್ಲಿ ತುಂಬ ಹತ್ತಿರ ಇರುವ ಒಬ್ಬ ವ್ಯಕ್ತಿಯ ಸತ್ಯ ಹೊರಬರುತ್ತೆ. ಅವನು ಕುಟುಂಬದವರಾಗಿರ್ಬೋದು, ಸ್ನೇಹಿತರಾಗಿರ್ಬೋದು, ಅಥವಾ ಕೆಲಸದ ಜಾಗದವರೇ ಆಗಿರಬಹುದು. ನೀವು ಏನು ಕೇಳಬೇಕಾಗಿಲ್ಲ, ದೇವರೇ ಅವನ ಮಾತುಗಳಿಂದಲೇ ಸತ್ಯ ಹೊರಗೆ ತರ್ತಾನೆ. ಈ ಸಮಯದಲ್ಲಿ ಒಂದು ವಿಚಿತ್ರ ಬದಲಾವಣೆ ನೀವು ಗಮನಿಸ್ತಾ ಇರ್ತೀರ. ನಿಮಗೆ ಹಾನಿ ಮಾಡಿದವರು ಅಸಹಜವಾಗಿ ಭಯಭೀತರಾಗ್ತಾರೆ. ನಿಮ್ಮ ಹೆಸರು ಕೆಡಿಸಲು ಪ್ರಯತ್ನಿಸಿದವರು ಮೌನವಾಗ್ತಾರೆ. ಇದು ಸಂಯೋಗ ಅಲ್ಲ, ಇದು ದೈವಿಕ ಲೆಕ್ಕಾಚಾರ. ಆರ್ಥಿಕವಾಗಿ ಕೂಡ ಒಂದು ತಿರುವು ಇದೆ. ಇಷ್ಟು ದಿನ ಹಣದ ಒತ್ತಡ, ಸಾಲದ ಚಿಂತೆ, ತಡವಾಗ್ತಿದ್ದ ಪಾವತಿಗಳು, ಇವೆಲ್ಲ ನಿಧಾನವಾಗಿ ಸರಿಯಾಗಲು ಶುರುವಾಗುತ್ತೆ. ಒಂದು ಹೊಸ ಅವಕಾಶ ನಿಮ್ಮ ಮುಂದೆ ಬರುತ್ತೆ. ಆದರೆ ಜನವರಿ 15 ಸಂಜೆ ನಂತರ ಹಣದ ವಿಷಯದಲ್ಲಿ ಯಾರನ್ನೂ ತಕ್ಷಣ ನಂಬೋದಕ್ಕೆ ಹೋಗಬೇಡಿ. ವಿಶೇಷವಾಗಿ ಒಬ್ಬ ವ್ಯಕ್ತಿ ನಿಮಗೆ ಹೆಚ್ಚು ಹತ್ತಿರವಾಗಲು ಪ್ರಯತ್ನ ಮಾಡ್ತಾ ಇದ್ದಾನೆ. ಅವನಲ್ಲಿ ಎಚ್ಚರ ಅವಶ್ಯ. ಪ್ರೇಮ ಮತ್ತು ಕುಟುಂಬ ಜೀವನದಲ್ಲೂ ಸ್ಪಷ್ಟತೆ ಬರುತ್ತೆ. ನಿಜವಾದ ಪ್ರೀತಿ ಎಂದರೆ ಅದು ಇನ್ನಷ್ಟು ಗಟ್ಟಿಯಾಗುತ್ತೆ. ನಾಟಕ, ಮೋಸ ಇದ್ರೆ ಅದು ಸಂಪೂರ್ಣವಾಗಿ ಮುಕ್ತಾಯವಾಗುತ್ತೆ. ನಿಮ್ಮ ಮೇಲೆ ತಪ್ಪು ಆರೋಪ ಮಾಡಿದವರು ಈಗ ಮಾತು ಕಳೆದುಕೊಳ್ತಾರೆ. ಈ ಸಮಯದಲ್ಲಿ ಮೌನವೇ ನಿಮ್ಮ ದೊಡ್ಡ ಶಕ್ತಿ. ಅತಿಯಾಗಿ ಮಾತನಾಡೋದಕ್ಕೆ ಹೋಗಬೇಡಿ. ಕೋಪದಲ್ಲಿ ನಿರ್ಧಾರ ತೆಗೆದುಕೊಳ್ಬೇಡಿ. ಜನವರಿ 15 ಸಂಜೆ 6:30ರಿಂದ ಜನವರಿ 17 ಅಲ್ಲಿಯವರೆಗೂ ಇದು ನಿಮ್ಮ ಪರೀಕ್ಷೆಯ ಸಮಯವಾಗಿರುತ್ತೆ. ಈ 2 ದಿನಗಳಲ್ಲಿ ದೇವರು ನಿಮಗೆ ಸೂಚನೆಗಳನ್ನು ಕೊಡ್ತಾರೆ. ಅದು ಕನಸಿನ ರೂಪದಲ್ಲಿರಬಹುದು, ಅಥವಾ ಅಚಾನಕ್ ಕೇಳಿ ಬರುವ ಮಾತಾಗಿರ್ಬೋದು, ಅಥವಾ ಒಂದು ಸಣ್ಣ ಘಟನೆ ಆಗಿರಬಹುದು. ಅದನ್ನು ನಿರ್ಲಕ್ಷ್ಯ ಮಾಡೋದಕ್ಕೆ ಹೋಗಬೇಡಿ. ಅದೇ ನಿಮ್ಮ ಜೀವನವನ್ನು ಹೊಸ ದಾರಿಯಲ್ಲಿ ನಡೆಸುತ್ತೆ. ಜನವರಿ 15 ಸಂಜೆ ನಂತರ ಒಂದು ಬಾರಿ ಮನಸ್ಸಿನಲ್ಲಿ ಅಥವಾ ಧ್ವನಿಯಾಗಿ ಹೀಗೆ ಹೇಳಿ: ದೇವರೇ, ನನಗೆ ನ್ಯಾಯ ಬೇಕು, ನನಗೆ ಹಾನಿ ಮಾಡುವವರಿಂದ ರಕ್ಷಣೆ ಬೇಕು. ಈ ಒಂದು ವಾಕ್ಯವೇ ದೊಡ್ಡ ಬದಲಾವಣೆಗೆ ಬೀಜವಾಗುತ್ತೆ. ಕುಂಭರಾಶಿಯವರೇ, ನೀವು ಒಂಟಿಯಲ್ಲ, ನೀವು ಸೋತವರಲ್ಲ. ತಡವಾದರೂ ಅನ್ಯಾಯವಾಗಿಲ್ಲ. ಇದು ನಿಮ್ಮ ಪರೀಕ್ಷೆಯ ಅಂತ್ಯವಾಗಿರುತ್ತೆ ಮತ್ತು ಫಲಿತಾಂಶ ಪ್ರಾರಂಭವಾಗುತ್ತೆ. ಈ ವಿಡಿಯೋದಲ್ಲಿ ಹೇಳಿದ 3 ಸಂಕೇತಗಳು ಈ 48 ಗಂಟೆಗಳಲ್ಲಿ ಕಾಣಿಸಿಕೊಂಡ್ರೆ ಭಯ ಪಡೋದಕ್ಕೆ ಹೋಗಬೇಡಿ. ಅವು ನಿಮ್ಮ ಏಳಿಗೆಗೆ ಮುನ್ನುಡಿ ಆಗಿರುತ್ತೆ. ವಿಡಿಯೋ ನಿಮಗೆ ಅರ್ಥ ಆದರೆ ಲೈಕ್ ಮಾಡಿ. ಮೊದಲ ಬಾರಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಕುಟುಂಬದಲ್ಲಿ ಅಥವಾ ಸ್ನೇಹಿತರಲ್ಲಿ ಕುಂಭರಾಶಿಯವರು ಇದ್ದರೆ ಈ ಸಂದೇಶವನ್ನು ತಕ್ಷಣ ಅವರಿಗೆ ಹಂಚಿಕೊಳ್ಳಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ ಎಂದು ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಭಾರತ್, ಮತ್ತೆ ಹರಿ ಓಂ ತತ್ಸತ್. ಸರ್ವೇ ಜನ ಸುಖಿನೋ ಭವಂತು.